ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಬೆಳಗಾವಿ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಪರಿಷತ್ ಸದಸ್ಯ ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆಂದು ಖಂಡಿಸಿ ಇಡೀ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹತ್ತಿ ದಗ ಹೊತ್ತಿ ಉರಿದಿತ್ತು. ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿತ್ತು. ಏಟಿಗೆ ಎದುರೇಟು ಎನ್ನೋ ಹಾಗೆ ಪೊಲಿಟಿಕಲ್ ಲೀಡರ್ ಸ್ಟಾಕ್ ಫೈಟ್ ಮಿತಿ ಮೀರಿತ್ತು. ಅದೊಂದು ರಾತ್ರಿ ರವಿಯವರನ್ನ ಪೊಲೀಸರು ಬಂಧಿಸಿ 3-4 ಜಿಲ್ಲೆಗಳನ್ನ ಸುತ್ತಾಡಿಸಿ ಮಹಾ ಹೈಡ್ರಾಮವನ್ನ ಸೃಷ್ಟಿಸಿದ್ದರು. ಹೀಗೆ ಕೋರ್ಟು, ಜೈಲು, ಬೇಲು, ಹೆಬ್ಬಾಳ್ಕರ್ ಕಣ್ಣೀರು ಇವೆಲ್ಲವನ್ನ ನಿಮಗೆಲ್ಲ ಗೊತ್ತೇ ಇರುವಂತದ್ದು ವೀಕ್ಷಕರೇ. ಆದರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರವಿ ಹೆಬ್ಬಾಳ್ಕರ್ ಮೇಲೆ ಬಳಸಿದ್ದಾರೆನ್ನಲಾದ ಆ ಪದದ ತನಿಖೆ ಮಾಡಬೇಕೋ ಮಾಡಬಾರದೋ ಎಂಬ ಕೂಗು ಅಂದಿನಿಂದಲೂ ಕೇಳಿ ಬರುತ್ತಿದೆ. ಆ ಪದವನ್ನ ರವಿ ಸದನದ ಒಳಗಡೆ ಹೇಳಿದ್ದರಿಂದ ಅದು ನಿಯಮಗಳ ಪ್ರಕಾರ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ರೂಲಿಂಗ್ ನೀಡಿದ್ದಾರೆ ಎನ್ನುವ ಕಾರಣಕ್ಕೆ ಪ್ರಕರಣದ ತನಿಖೆಯನ್ನ ಪೊಲೀಸ್ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಿಖೆ ಅಥವಾ ವಿಚಾರಣೆ ನಡೆಸಲು ಬರುವುದಿಲ್ಲ. ಸದನದಲ್ಲಿ ಯಾವುದೇ ಶಾಸಕರು ಕೆಲವೊಮ್ಮೆ ಪದ ಬಳಕೆ ಮಾಡಿದರೂ ಕೂಡ ಸಭಾಪತಿ ಅಥವಾ ನಿಯಮಗಳ ಪ್ರಕಾರ ವಿನಾಯಿತಿ ನೀಡಲು ಅವಕಾಶ ಇರುವುದರಿಂದ ಸಿಟಿ ರವಿ ಬಚಾವಾಗಲಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ರವಿ ಪ್ರಕರಣ ಹಾಗಲ್ಲ. ಇದು ವೈಯಕ್ತಿಕವಾಗಿ ಕೊಟ್ಟಿರುವ ಹೇಳಿಕೆ. ಸಂವಿಧಾನದ ಅಡಿಯಲ್ಲಿ ಶಾಸಕರಿಗೆ ನೀಡಿರುವ ವಿನಾಯಿತಿ ಎನ್ನುವುದು ಕೇವಲ ರಾಜ್ಯ ರಾಷ್ಟ್ರದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ನ್ಯಾಯಾಲಯಗಳ ನೀಡುವ ತೀರ್ಪುಗಳ ಮೇಲಿನ ಚರ್ಚೆಗೆ ಸೀಮಿತವಾಗಿರುತ್ತವೆ. ಆದರೆ ರವಿ ಹೇಳಿಕೆ ಸಾರ್ವಜನಿಕ ಹೇಳಿಕೆಯಿಲ್ಲ, ವೈಯಕ್ತಿಕ ಟೀಕೆ. ಹಾಗಾಗಿ ಇದನ್ನ ಸಿಐಡಿ ತನಿಖೆ ನಡೆಸಬಹುದು ಎನ್ನುವ ಅಭಿಪ್ರಾಯ ಇದೀಗ ಕೇಳಿ ಬರುತ್ತಿದೆ ವೀಕ್ಷಕರೇ. ಸದನದೊಳಗೆ ಏನೇ ಬೆಳವಣಿಗೆ ನಡೆದರೂ ಅದು ಸಭಾಪತಿಗಳ ತೀರ್ಮಾನವೇ ಅಂತಿಮವಾಗಿರುತ್ತೆ. ಆದರೆ ಈ ಘಟನೆ ನಡೆದದ್ದು ಸದನದ ಅವಧಿ ಮುಂದೂಡಿಕೆಯಾದ ನಂತರ. ಇದರೊಂದಿಗೆ ಹೆಬ್ಬಾಳ್ಕರ್ ವಿರುದ್ಧ ಮಾತಾಡಿದ್ದಾರೆ ಎನ್ನಲಾದ ಮಾನಹಾನಿಕರ ಶಬ್ದ ಬಳಕೆಯ ವಿರುದ್ಧದ ಮಾನನಷ್ಟ ಮೊಕದ್ದಮೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗಬೇಕು. ಆದ್ದರಿಂದ ಸದನದ ಒಳಗೆ ನಡೆದಿದ್ದರೂ ನ್ಯಾಯಾಂಗ ಅಥವಾ ಪೊಲೀಸರಿಂದ ತನಿಖೆ ನಡೆಸಲು ಅವಕಾಶವಿದೆ ಎನ್ನುವ ವಾದ ಇದೀಗ ಶುರುವಾಗಿದೆ. ವಿನಾಯಿತಿ ವಿಚಾರದಲ್ಲಿಯೂ ರವಿಗೆ ಕಂಟಕ ಎದುರಾಗಬಹುದು. ಯಾಕೆಂದ್ರೆ ಮಹಿಳೆಯರ ವಿರುದ್ಧ ಈ ರೀತಿ ಘಟನೆ ಆದಾಗ ವಿನಾಯಿತಿ ಕೊಡಲು ಆಗುವುದಿಲ್ಲ. ಏಕೆಂದರೆ ಮತ್ತೆ ಮುಂದೆಯೂ ಕೂಡ ಈ ರೀತಿಯ ಹೇಳಿಕೆಗಳು ಮತ್ತೆ ನಡೆಯಬಹುದು ಎನ್ನುವುದು ಮತ್ತೊಂದು ವಾದ. ಇದರ ಬಗ್ಗೆ ಹಿರಿಯ ನ್ಯಾಯವಾದಿಗಳಾದ ಚಂದ್ರಮೌಳಿ ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ತನಿಖೆಯನ್ನ ನಡೆಸಬೇಕೋ ಬೇಡವೋ ಎನ್ನುವ ಗೊಂದಲ ಇರುವುದಂತೂ ಸತ್ಯ. ಆದರೆ ಬಳಸಿರುವ ಪದ ವೈಯಕ್ತಿಕ ಆಗಿರುವುದರಿಂದ ತನಿಖೆಗೆ ಅವಕಾಶವಿದೆ. ಆಡಲಾಗಿದೆ ಎನ್ನುವ ಮಾತು ಸಹ ಸದನದ ಮುಂದೂಡಿದ್ದ ಸಮಯದಲ್ಲಿ ಆಗಿರುವುದರಿಂದ ತನಿಖೆ ನಡೆಸಬಹುದಾಗಿದೆ. ಏನೇ ಆದರೂ ಇದು ಐತಿಹಾಸಿಕ ತೀರ್ಪಾಗಲಿದೆ ಎಂದು ವಕೀಲರು ಮಾತನಾಡಿದ್ದಾರೆ. ಇನ್ನು ಸಿಐಡಿಗೆ ಒಪ್ಪಿಸುವ ಲೆಕ್ಕಾಚಾರ ನೋಡುವುದಾದರೆ ಪೊಲೀಸರಿಂದ ಸಿಐಡಿಗೆ ವರ್ಗಾಯಿಸುವ ಹಿಂದೆ ಕೆಲ ತಾಂತ್ರಿಕ ಲೋಪವಿದೆ ಎನ್ನಲಾಗುತ್ತಿದೆ. ಸಿಐಡಿ ಅಥವಾ ತನಿಖಾ ಸಂಸ್ಥೆ, ಹಾಗಾಗಿ ವಿಧಾನ ಪರಿಷತ್ ಮಹಜರು ಸೇರಿದಂತೆ ಹಲವು ತಾಂತ್ರಿಕ ಅಂಶಗಳ ತನಿಖೆಗೆ ಅಡ್ಡಿಯಾಗಬಹುದು. ಇದರ ಬಗ್ಗೆ ಸ್ಥಳ ಮಹಜರು ನಡೆಸಲು ಅಧಿಕಾರಿಗಳು ಅಡ್ವೊಕೇಟ್ ಜನರಲ್ ಅವರಿಂದ ಕಾನೂನು ಸಲಹೆಯನ್ನ ಎದುರು ನೋಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ಹಲವು ಆಯಾಮಗಳನ್ನ ಪರಿಶೀಲಿಸಿ ರವಿ ಪದದ ವಿರುದ್ಧ ತನಿಖೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಒಂದು ಕಡೆ ರವಿ ಬಚಾವಾಗಬಹುದು ಎಂದುಕೊಂಡಿದ್ದರು. ಆದರೆ ಇದು ತೀರಾ ವೈಯಕ್ತಿಕ ಹೇಳಿಕೆ ಆಗಿರುವುದರಿಂದ ರವಿ ತಲೆಗೆ ಇದು ಮತ್ತಷ್ಟು ತಲೆನೋವು ತರುವುದಂತೂ ಸತ್ಯ. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ರವಿ ಅವರಿಗೆ ಶಿಕ್ಷೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವುದಿಲ್ಲ ಎಂದು ಅಬ್ಬರಿಸಿದ್ದಾರೆ. ಆದರೆ ಎಲ್ಲದಕ್ಕೂ ಇನ್ನೂ ಸ್ವಲ್ಪ ದಿನ ಕಾದರೆ ಇದಕ್ಕೊಂದು ಸ್ಪಷ್ಟತೆ ಸಿಗಲಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.